ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಜಸ್ಟ್ ಇನ್ನು ಅಪ್ಡೇಟ್ ಬರ್ತಾ ಇರೋದು ಎಂಐ ಕಡೆಯಿಂದ. ಹಾರ್ದಿಕ್ ಪಾಂಡ್ಯ ಅವರು ಮೊದಲನೇ ಮ್ಯಾಚ್ ಅಲ್ಲಿ ಅವೈಲೇಬಲ್ ಇರಲ್ಲ ಅಂತ ಎಲ್ಲರಿಗೂ ಸಹ ಗೊತ್ತಿತ್ತು. ನೆಕ್ಸ್ಟ್ ಸೀಸನ್ಗೆ ಒಂದು ಮ್ಯಾಚ್ ನ ಕಟ್ ಡೌನ್ ಮಾಡ್ತೀನಿ ಅಂತ ಹೇಳಿದ್ರು. ಏನಕ್ಕಂದ್ರೆ ಡಿಲೇ ಆಗಿ ಓವರ್ ನ ಮುಗಿಸಿದ ಕಾರಣ ಅವ್ರನ್ನ ಈ ಸಲ ಮೊದಲನೇ ಮ್ಯಾಚ್ ಅಲ್ಲಿ ಅನ್ಅವೈಲಬಲ್ ಆಗಿರ್ತಾರೆ ಅಂತ ಹೋದ್ ಸೀಸನ್ ಅಲ್ಲೇ ಹೇಳಿದ್ರು. ಏನಾದ್ರೂ ಆ ಸೀಸನ್ ಅಲ್ಲಿ ಇನ್ನೊಂದು ಮ್ಯಾಚ್ ಇದ್ದಿದ್ರೆ ಪಕ್ಕ ಅವಾಗ್ಲೇ ಅದು ಅಲ್ಲೇ ಮುಗ್ದೋಗ್ತಿತ್ತು. ಆದ್ರೆ ಅಲ್ಲಿ ಲೀಗ್ ಮ್ಯಾಚ್ ಗಳು ಮುಗ್ದೋಗಿರೋ ಕಾರಣ ಅದನ್ನ ಇಲ್ಲಿಗೆ ಕಂಟಿನ್ಯೂ ಮಾಡ್ತಾ ಇರೋದು. ಈ ಸೀಸನ್ ಅಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಮೊದಲನೇ ಮ್ಯಾಚ್ ಕ್ಯಾಪ್ಟನ್ಶಿಪ್ ಆಗಿ ಇರಲ್ಲ. ಆ ಕ್ಯಾಪ್ಟನ್ ಯಾರು ಅಂತ ಇವಾಗ ಅಫಿಷಿಯಲ್ ಆಗಿ ಹಾರ್ದಿಕ್ ಪಾಂಡ್ಯ ಅವರೇ ಅಫಿಷಿಯಲ್ ಆಗಿ ನೆಕ್ಸ್ಟ್ ಕ್ಯಾಪ್ಟನ್ ಯಾರು ಅಂತ ಹೇಳಿದರೆ ಅದೇನೆ ಸೂರ್ಯಕುಮಾರ್ ಯಾದವ್ ಅವರು. ಇನ್ನ ಬೇಜಾನ್ ಚಾಯ್ಸ್ ಇದ್ರು. ಜಸ್ಪ್ರೀತ್ ಬುಮ್ರಾ ಅವರು ಇದ್ರು, ಹಾಗೆ ರೋಹಿತ್ ಶರ್ಮಾ ಅವರು ಇದ್ರು, ಹಾಗೆ ಸೂರ್ಯಕುಮಾರ್ ಯಾದವ್. ಮೇನ್ 2 ಇಂಡಿಯನ್ ಕ್ಯಾಪ್ಟನ್ಸ್ ಗಳು ಇರೋದು ಸೂರ್ಯಕುಮಾರ್ ಯಾದವ್ ಮತ್ತೆ ಲೆಜೆಂಡ್ರಿ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಶಿಪ್. ರೋಹಿತ್ ಶರ್ಮಾ ಕ್ಯಾಪ್ಟನ್ಶಿಪ್ ನ ನೋಡಿದೀವಿ, ಅವರ ಕ್ಯಾಪ್ಟನ್ಶಿಪ್ ಅಲ್ಲಿ 5 ಸಲ ಕಪ್ ನ ಗೆದ್ದಿರೋದು ನೋಡಿದೀವಿ. ಆದ್ರೆ ಇವಾಗ ಹಾರ್ದಿಕ್ ಪಾಂಡ್ಯ ಅವರು ಕ್ಯಾಪ್ಟನ್ಶಿಪ್ ನ ಒಂದು ಮ್ಯಾಚ್ ಅನ್ಅವೈಲಬಲ್ ಆಗಿರ್ತಾರೆ. ಆ ಕ್ಯಾಪ್ಟನ್ಶಿಪ್ ನ ನಿಭಾಯಿಸೋದು ಸೂರ್ಯಕುಮಾರ್ ಯಾದವ್ ಅವರು. ಈ ಪ್ರಶ್ನೆಗಳು ತುಂಬಾ ತರಾವರಿಯಾಗಿ ಬರ್ತಾ ಇತ್ತು, ಯಾರು ಕ್ಯಾಪ್ಟನ್ ಆಗಿ ಮಾಡ್ತಾರೆ ಅಂತ. ಆದ್ರೆ ಹಾರ್ದಿಕ್ ಪಾಂಡ್ಯ ಅವರೇ ಅಫಿಷಿಯಲ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನಾನು ಅನ್ಅವೈಲಬಲ್ ಆಗಿರೋ ಮ್ಯಾಚ್ ಅಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಕ್ಯಾಪ್ಟನ್ಶಿಪ್ ಆಗಿರ್ತಾರೆ. ಹಾಗೆ ಅವರು ಇನ್ನೂ ಒಂದು ಸಹ ಹೇಳಿದರೆ, ನಾನು ಆಡುವಂತ ಟೀಮ್ ಅಲ್ಲಿ 3 ಜನ ಮೇನ್ ಕ್ಯಾಪ್ಟನ್ಸ್ ಗಳು ಇರೋದು ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್, ಜಸ್ಪ್ರೀತ್ ಬುಮ್ರಾ. ಇವ್ರು 3 ಜನ ಸಹ ಕೇಪಬಿಲಿಟಿ ಇರೋಂತ ಪ್ಲೇಯರ್ಗಳು ಕ್ಯಾಪ್ಟನ್ ಆಗೋಕೆ. ಅದಕ್ಕೋಸ್ಕರ ಅವ್ರಿಗೆ ಅಷ್ಟೊಂದು ಕಾನ್ಫಿಡೆಂಟ್ ಇರೋದು. ಏನಾದ್ರೂ ಈ ಪ್ಲೇಯರ್ಗಳು ಇಲ್ಲ ಅಂದಿದ್ರೆ ಅವಾಗ ಒಂದ್ ಸ್ವಲ್ಪ ಕಷ್ಟ ಆಗ್ತಿತ್ತು ಹೊರತು ಎಂಐಗೆ. ಹಾಗೆ ಜಸ್ಟ್ ಇನ್ನು ಅಪ್ಡೇಟ್ ಬರ್ತಾ ಇರೋದು ನಮ್ಮ KL ರಾಹುಲ್ ಅವರ ಬಗ್ಗೆ. KL ರಾಹುಲ್ ಅವರು ನಾವು ಹೋದ್ ಸೀಸನ್ ಎಲ್ಲ ನೋಡ್ಬಿಟ್ಟಿದೆ, ಅವರು ಓಪನಿಂಗ್ ಸ್ಲಾಟ್ ಅಲ್ಲೇ ಆಡ್ತಾ ಇರೋದು. ಆದ್ರೆ ಇವಾಗ ಓಪನಿಂಗ್ ಸ್ಲಾಟ್ ಅಲ್ಲಿ ಆಡಿದ್ರೆ ಅವರು ಇಂಡಿಯಾಗೆ ಕಮ್ ಬ್ಯಾಕ್ ಮಾಡಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಹೇಗೆ 2024 ವರ್ಲ್ಡ್ ಕಪ್ ಅಲ್ಲಿ ಇವ್ರನ್ನ ಡ್ರಾಪ್ ಮಾಡಿದ್ರು, ಇವಾಗ ಅವರು ನೆಕ್ಸ್ಟ್ ವರ್ಷ ನಡೆಯುವಂತ T20 ವರ್ಲ್ಡ್ ಕಪ್ ಗೆ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡ್ಬೇಕು ಅಂತ ಈ ನಿರ್ಧಾರನ ತಗೊಂಡಿರೋದು. ಈ ಸಲ IPL ನಲ್ಲಿ KL ರಾಹುಲ್ ಅವರು ಮಿಡಲ್ ಆರ್ಡರ್ ಅಲ್ಲಿ ಆಡ್ತಾರಂತೆ. ಬೆಸ್ಟ್ ಚಾಯ್ಸ್. ಇವಾಗ ಇಂಡಿಯಾದಲ್ಲಿ ಓಪನಿಂಗ್ ಬ್ಯಾಟಿಂಗ್ ಅಂತೂ ಫಿಕ್ಸ್ ಆಗ್ಬಿಟ್ಟೈತೆ. ಇನ್ನು ಮಿಡಲ್ ಆರ್ಡರ್ ಅಲ್ಲಿ ಬೇಕಾಗಿರೋದು ಏನಾದ್ರೂ KL ರಾಹುಲ್ ಅವರು ನಾನು ಓಪನಿಂಗ್ ಸ್ಲಾಟ್ ಆಡ್ತೀನಿ ಅಂದ್ರೆ ಅದಕ್ಕೋಸ್ಕರನೇ ಅವರು 2024 ವರ್ಲ್ಡ್ ಕಪ್ ಅಲ್ಲಿ ಅವರು ಸೆಲೆಕ್ಟ್ ಆಗ್ಲಿಲ್ಲ. ಏನಾದ್ರೂ ಮಿಡಲ್ ಆರ್ಡರ್ ಆಡಿದ್ರೆ ಪಕ್ಕ ಅವರು ಸಹ ಸ್ಕ್ವಾಡ್ ಅಲ್ಲಿ ಅವೈಲೇಬಲ್ ಆಗ್ತಾ ಇದ್ರು. ಆ ಕಾರಣಕ್ಕೋಸ್ಕರ ಇವರು ಈ ನಿರ್ಧಾರನ ತಗೊಂಡಿರೋದು. ನಾನು ಈ ಸಲ ಸೀಸನ್ ಅಲ್ಲಿ ಮಿಡಲ್ ಆರ್ಡರ್ ಅಲ್ಲಿ ಆಡ್ತೀನಿ ಅಂತ. ನನ್ನ ಪ್ರಕಾರ KL ರಾಹುಲ್ ಅವರು ನಂಬರ್ 5 ತಪ್ಪರೆ ನಂಬರ್ 6 ಈ 2 ಕಂಫರ್ಟಬಲ್ ಪ್ಲೇಸ್ ಅಲ್ಲಿ ಆಡಿದ್ರೆ ಬೆಸ್ಟ್ ಚಾಯ್ಸ್. ನನ್ನ ಚಾಯ್ಸ್ ನ ಪ್ರಕಾರ ಕಂಫರ್ಟಬಲ್ ಆಗಿ ನಂಬರ್ 5 ಆಡಿದ್ರೆ ಬೆಟರ್ ಅಂತ ಅನ್ಸುತ್ತೆ. ಏನ್ ಇವಾಗ ODI ಫಾರ್ಮೆಟ್ ಅಲ್ಲಿ ನಂಬರ್ 6 ಅಲ್ಲಿ ಆಡ್ತಾ ಇದ್ರೆ, ಮೊದಲು 5th ಅಲ್ಲಿ ಆಡ್ತಾ ಇದ್ರು, ಇವಾಗ 6th ಅಲ್ಲಿ ಆಡ್ತಾ ಇದಾರೆ. ಆದ್ರೆ IPL ಅಲ್ಲಿ ಹಾಗೆ ಇಂಡಿಯಾ ಟೀಮ್ಗೆ ಬರ್ಬೇಕಂದ್ರೆ ನಂಬರ್ 5th ಅಲ್ಲಿ ಆಡಿದ್ರೆ KL ರಾಹುಲ್ ಅವರು ಬೆಟರ್ ಚಾಯ್ಸ್. ಅದರಿಂದ ಅವರು ನಮ್ಮ ಇಂಡಿಯನ್ T20 ಸ್ಕ್ವಾಡ್ ಗೆ ಬರುವಂತ ಸಾಧ್ಯತೆಗಳು ತುಂಬಾ ಇದೆ. ನೋಡೋಣ ಈ ಸಲ KL ರಾಹುಲ್ ಅವರು ಡಿಫ್ರೆಂಟ್ ಆಗಿ ಕಾಣಿಸ್ತಾರೆ. ಯಾವ ರೀತಿ ಪಂಜಾಬ್ ಅಲ್ಲಿ ಕ್ಯಾಪ್ಟನ್ಶಿಪ್ ನ ನಿಭಾಯಿಸಿದಾಗ ಯಾವ ತರ ಪರ್ಫಾರ್ಮೆನ್ಸ್ ನ ಕೊಡ್ತಿದ್ರು ಗೊತ್ತಾಗುರು. ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ದೇನೆ ಆ ತರ ಬ್ಯಾಟಿಂಗ್ ನ ನೋಡ್ತಾ ಇದ್ರು. ಅದಾದ ನಂತರ ಬ್ಯಾಟಿಂಗ್ ರನ್ ರೇಟ್ ಅಂತೂ ಫುಲ್ ಕಮ್ಮಿ ಆಗೋಯ್ತು. ಅದ್ರ ಬಗ್ಗೆ ಇವಾಗ ಗಮನ ಹರಿಸಿ ನಂಗೆ ಕ್ಯಾಪ್ಟನ್ಶಿಪ್ ಬೇಡ, ನನಗೆ ಮೇನ್ ಬ್ಯಾಟಿಂಗ್, ಅದಕ್ಕೋಸ್ಕರ ನಾನು ಬ್ಯಾಟಿಂಗ್ ನೇ ಪ್ರಿಫರ್ ಮಾಡ್ತಾ ಇದ್ದೀನಿ. ಬ್ಯಾಟಿಂಗ್ ರನ್ ರೇಟ್ ನ ಇಂಪ್ರೂವ್ ಮಾಡ್ಕೋಬೇಕು ಅಂತ KL ರಾಹುಲ್ ಅವರು ಕ್ಯಾಪ್ಟನ್ಶಿಪ್ ನ ಬಿಟ್ಕೊಟ್ಟಿದ್ದಾರೆ. ಒಂದು ಒಳ್ಳೆ ವಿಷಯ. ಹಾಗೆ ಜಸ್ಟ್ ಇನ್ನು ಅಪ್ಡೇಟ್ ಬರ್ತಾ ಇರೋದು ನಮ್ಮ IPL ನ ಓಪನಿಂಗ್ ಸೆರೆಮನಿ. ನಾವೆಲ್ಲ ಹೋದ್ ಸೀಸನ್ ಎಲ್ಲ ನೋಡ್ಬಿಟ್ಟಿದ್ವಿ. ಓಪನಿಂಗ್ ಸೆರೆಮನಿ ಅಂದ್ರೆ ಏನು ಮೊದಲನೇ ಮ್ಯಾಚ್ ನಡೆಸ್ತಾರೋ ಆ ವೆನ್ಯೂ ಅಲ್ಲೇ ಓಪನಿಂಗ್ ಸೆರೆಮನಿ ನಡೆಸ್ತಾರೆ. ಆದ್ರೆ ಈ ಸಲ BCCI ಒಂಥರ ತರಾವರಿ ನಿರ್ಧಾರ ತಗೊಂಡಿದೆ. ಈ ತರ ತಗೊಂಡಿರೋದಕ್ಕೂ ಒಂದು ಖುಷಿಯಾದ ವಿಚಾರ. ಏನು IPL 13 ವೆನ್ಯೂಗಳಲ್ಲೂ ನಡೆಯುತ್ತೋ ಅಷ್ಟು ವೆನ್ಯೂಲು ಸಹ ಓಪನಿಂಗ್ ಸೆರೆಮನಿ ನಡೆಯುತ್ತಂತೆ. ಖುಷಿಯಾದ ವಿಚಾರ. ನಮ್ಮ ಬೆಂಗಳೂರಲ್ವೇ ಯಾವ ರೀತಿ ಓಪನಿಂಗ್ ಸೆರೆಮನಿ ಆಗುತ್ತೆ ಅಂತ ನಾವು ವೇಟ್ ಮಾಡ್ತಾ ಇದೀವಿ. 22ನೇ ತಾರೀಕು ನಮ್ಮ RCB ಮ್ಯಾಚ್ ಇರೋದು, ಅದು ಕೋಲ್ಕತ್ತಾದಲ್ಲಿ ಇರೋದು. ಅಲ್ಲೇ ಮೇನ್ ಓಪನಿಂಗ್ ಸೆರೆಮನಿ ನಡೆಯೋದು. ಹಾಗೆ BCCI ಈ ನಿರ್ಧಾರ ತಗೊಂಡಿರೋದು, ಏನು IPL ಮ್ಯಾಚ್ ಗಳು 13 ವೆನ್ಯೂಗಳು ನಡೆಯುತ್ತೋ ಅಲ್ಲಿ ಓಪನಿಂಗ್ ಸೆರೆಮನಿ ಇದೆಯಂತೆ. ನೋಡೋಣ 22ನೇ ತಾರೀಕು, ಅಷ್ಟೊಂದು ದಿನಗಳಿಲ್ಲ, ಇರೋದು ಇನ್ನು 3 ದಿನ. ಯಾವ ರೀತಿ ಸೆಲೆಬ್ರೇಷನ್ ನ ಮಾಡ್ತಾರೆ ಅಂತ ನೋಡೋಣ. ಹಾಗೆ ಜಸ್ಟ್ ಇನ್ನೊಂದು ಅಪ್ಡೇಟ್ ಬರ್ತಾ ಇರೋದು, ನಾಳೆ ನಮ್ಮ IPL ನ ಎಲ್ಲಾ ಕ್ಯಾಪ್ಟನ್ಸ್ ಗಳು ಮೀಟ್ ಆಗ್ತಾ ಇದಾರೆ.
ಏನಕ್ಕಂದ್ರೆ ಫೋಟೋ ಶೂಟ್ ಎಲ್ಲರೂ ಸಹ ಅವೈಲೇಬಲ್ ಆಗ್ಬೇಕು. ಇದು BCCI ಫುಲ್ ಸ್ಟ್ರಿಕ್ಟ್ ಆರ್ಡರ್ ತಂದಿರ್ತಾರೆ. ಇವಾಗ ಬಂದಂತ ರೂಲ್ಸ್ ಅಲ್ಲಿ ಏನು BCCI ಫೋಟೋ ಶೂಟ್ ನ ಮಾಡ್ತಾರೋ ಎಲ್ಲರೂ ಸಹ ಅವೈಲೇಬಲ್ ಆಗ್ತಾರೆ. ಹಾಗೆ ಎಲ್ಲಾ ಫ್ರಾಂಚೈಸಿಯ ಕ್ಯಾಪ್ಟನ್ಗಳು ನಾಳೆ 20ನೇ ತಾರೀಕು ಅವೈಲೇಬಲ್ ಆಗ್ತಾ ಇದ್ದಾರೆ. ಅದು ಮುಂಬೈಯಲ್ಲಿ ಫೋಟೋ ಶೂಟ್ ನಡೆಯೋದು. ಅದನ್ನ ಮುಗಿಸ್ಕೊಂಡ ನಂತರ ಅವರವರ ಟೀಮ್ಗೆ ಜಾಯಿನ್ ಆಗ್ತಾರೆ. ಹಾಗೆ ಜಸ್ಟ್ ಇನ್ನೊಂದು ಅಪ್ಡೇಟ್ ಬರ್ತಾ ಇರೋದು ನಮ್ಮ ಇಂಡಿಯನ್ ರಿಲೇಟೆಡ್. ಏನು BGT ಸೋತ ನಂತರ BCCI ತರಾವರಿ ಫುಲ್ ರೂಲ್ಸ್ ಗಳಂತೂ ತಂದ್ಬಿಟ್ರು. ಆ ರೂಲ್ಸ್ ಅಲ್ಲಿ ಫ್ಯಾಮಿಲಿಗಳು ನಾಟ್ ಅಲೌಡ್ ಅಂತ ಹೇಳ್ಬಿಟ್ಟಿದ್ರು. ಹಾಗೆ ಏನಾದ್ರು ಫ್ಯಾಮಿಲಿನ ಅಲೌಡ್ ಮಾಡ್ಬೇಕು ಅಂದ್ರೆ ಏನಾದ್ರು 30 days 45 days ಏನು ಟೂರ್ ಇರುತ್ತೋ ಅದರಲ್ಲಿ 14 days ಫ್ಯಾಮಿಲಿಗಳಿಗೆ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇದ್ರು. ಆದ್ರೆ ಇವಾಗ ಏನು ಚಾಂಪಿಯನ್ ಟ್ರೋಫಿನ ನಮ್ಮ ಇಂಡಿಯಾ ಗೆದ್ಬಿಟ್ರು, ಆ ರೂಲ್ಸ್ ಸಹ ಒಂದು ಸ್ವಲ್ಪ ತಗೋತಾ ಇದಾರೆ ನಮ್ಮ BCCI. ಏನಂದ್ರೆ ಪರ್ಮಿಷನ್ ತಗೋಬೇಕಂತೆ. ಇವಾಗ ನಮ್ಮ ಇಂಡಿಯಾ ಏನಾದ್ರೂ ನೆಕ್ಸ್ಟ್ ಸೀರೀಸ್ ಗಳಿಗೆ ಟ್ರಾವೆಲ್ ಮಾಡಿದ್ರೆ 45 days ನಡೆಯುವಂತ ಸೀರೀಸ್ ಗಳಿಗೆ ಫ್ಯಾಮಿಲಿಗಳು ಅಲೌಡ್ ಇದೆಯಂತೆ. ಆದ್ರೆ BCCI ಹತ್ರ ಪರ್ಮಿಷನ್ ನ ತಗೋಬೇಕಂತೆ, ಅದು ಪ್ಲೇಯರ್ಸ್ ಗಳು. ಇದು ಖುಷಿಯಾದಂತ ವಿಚಾರ. ಪ್ಲೇಯರ್ಸ್ ಗಳು BCCI ಗೆ ಪರ್ಮಿಷನ್ ನ ಕೇಳಬೇಕಂತೆ. BCCI ಅಪ್ರೂವಲ್ ಕೊಟ್ರೆ ಪ್ಲೇಯರ್ಸ್ ಗಳು ಅವರ ಫ್ಯಾಮಿಲಿ ಜೊತೆ ಲಾಂಗ್ ಟೂರ್ನಮೆಂಟ್ ಗಳಿಗೆ ಪ್ಲೇಯರ್ಸ್ ಗಳು ಅವರ ಫ್ಯಾಮಿಲಿ ಜೊತೆ ಟ್ರಾವೆಲ್ ಮಾಡ್ತಾರೆ. ಖುಷಿಯಾದ ವಿಚಾರ. ನೋಡೋಣ ನೆಕ್ಸ್ಟ್ ಇನ್ನು ಜೂನ್ ಅಲ್ಲೇ ನಡೆಯೋದು ಮೇನ್ ಸೀರೀಸ್, ಇಂಗ್ಲೆಂಡ್ ಸೀರೀಸ್. ಯಾವ ರೀತಿ ಇದು ಇಂಪ್ಲಿಮೆಂಟ್ ಆಗುತ್ತೆ ಅಂತ ನೋಡೋಣ. ಏನಾದ್ರೂ ಪ್ಲೇಯರ್ಗಳು ಪರ್ಮಿಷನ್ ಕೇಳಿಲ್ಲ ಅಂದ್ರೂ ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗ್ತಾರೆ. BCCI ನಂತರ ಪರ್ಮಿಷನ್ ನ ತಗೋತಾರೆ ಪ್ಲೇಯರ್. ಇದು ಎಲ್ಲರಿಗೂ ಗೊತ್ತಿರೋಂತ ವಿಷಯನೇ. ನೋಡೋಣ ಇದು ಯಾವ ರೀತಿ ಇಂಪ್ಲಿಮೆಂಟ್ ಆಗುತ್ತೆ ಅಂತ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.